ಒಬ್ಬ ಗುರು ಬಂದನ ಮನೆಗೆ ಬಂದ ಕೂಡ ಪಾಪ 10 ವರ್ಷ 15 ವರ್ಷ ಆಯ್ತು ಬಂದಿಲ್ಲ ಅವ ಗುರುಗಳ ಮನೆಗೆ ಬಂದಿಲ್ಲ. ಭಾಳ ವರ್ಷಕ್ಕಿಂತ ಬಂದಾರ. ಅವಾಗೆಲ್ಲ ಪ್ರತಿ ವರ್ಷ ಬರ್ತಿದ್ರು ಅವರು. ಬಂದ ಕೂಡಲೇ ಅವರಿಗೆ ಪ್ರಸಾದ ಮಾಡಿಸಿ ಒಂದು ಚೀಲ ಗೋಧಿ ಒಂದು ಚೀಲ ಜೋಳ ಕೊಟ್ಟು ಕಳಿಸ್ತಿದ್ದ ಅವನು ಪಾಪ ಬಡವ. 15 ವರ್ಷದಿಂದ ಬಂದಿಲ್ಲ. 15 ವರ್ಷ ಆದ ಬಳಿಕ ಬಂದಾರ. ಬಂದ ಬಳಿಕೆಲ್ಲ ಲಿಂಗ ಪೂಜೆ ಆಯ್ತು, ಎಲ್ಲನೇ ಆಯ್ತು. ಪಾಪ ಅವ ಭಕ್ತ ಅಂದ ಊಟಕ್ಕೆ ನೀಡಾಕತ್ಯಾನ, ಎಲ್ಲ ಗಂಗಳದಾಗ ನೀಡ್ಯಾನ. ಅವ ಪಾಪ ಭಕ್ತ ಸಾಷ್ಟಾಂಗ ಹಾಕದ ಬುದ್ಧಿ ಭಕ್ತ ಸಾಷ್ಟಾಂಗ ಹಾಕ್ಯಾನ್ರಿಪ್ಪ ತಮ್ಮ ಪ್ರಸಾದ ಮಾಡಿ. ಭಕ್ತ ಹಂಗೆ ಊಟ ಮಾಡಲ್ಲ, ಪ್ರಸಾದ ಮಾಡಲ್ಲ. ಯಾಕೆಪ್ಪ ಏನು ತಪ್ಪಾಗ್ಯದ ಅಂದ. ಏನೂ ಇಲ್ಲ, ಅವಾಗ ಪ್ರತಿ ವರ್ಷ ಒಂದು ಚೀಲ ಜೋಳ ಒಂದು ಚೀಲ ಗೋಧಿ ಕೊಡ್ತಿದ್ದೀನಪ್ಪ. ಈಗ 15 ವರ್ಷ ಆಯ್ತು ನಾ ಬಂದಿಲ್ಲ. 15 ವರ್ಷದ 15 ಚೀಲ ಜೋಳ 15 ಚೀಲ ಗೋಧಿ ಕೊಟ್ರೆ ಮಾತ್ರ ನಿನ್ನ ಮನೆ ಪ್ರಸಾದ ಮಾಡ್ತೀನಿ, ಇಲ್ಲಾರು ಮಾಡಂಗಿಲ್ಲ ಅಂದ. ಅವ ಅಂದ ಪಾಪ ಬಡವ 15 ಚೀಲ ಜೋಳ 15 ಚೀಲ ಗೋಧಿ ಎಲ್ಲಿದ್ದು ಕೊಡ್ಬೇಕ್ರಿ ಅವ. ಅವಾಗ ಅಂದ ಯಪ್ಪ ಎಲ್ಲಿ ತರಲಿ ಅಟ್ಟು ಅವನು. ನೀ ಕೊಡ್ಲಿಲ್ಲ ಅಂದ್ರೆ ನಾ ಪ್ರಸಾದ ಮಾಡಲ್ಲ. ಹಂಗೆ ಮಾಡಬೇಡ್ರಪ್ಪ, ನೀವು ಪ್ರಸಾದ ಮಾಡ್ಲಾರ ಜಂಗಮರು ಮಹಾತ್ಮರು ತಾವು ಪ್ರಸಾದ ಮಾಡಲಿಲ್ಲ ಅಂದ್ರೆ ಹಂಗೆ ನನ್ನ ಮನಸ್ಸಿಗೆ ನೋವು ಹಾಕದ. ನಿನ್ನ ಮನಸ್ಸಿಗೆ ನೋವು ತೊಗೊಂಡು ನಾ ಏನು ಮಾಡಲಿ ಅಂದ ಗುರು. ನಿನ್ನ ಮನಸ್ಸು ತೊಗೊಂಡು ನಾ ಏನು ಮಾಡಲಿ, ನನಗೇನು 15 ಚೀಲ ಜೋಳ 15 ಚೀಲ ಗೋಧಿ ಕೊಟ್ಟರೆ ಮಾತ್ರ ಪ್ರಸಾದ ಮಾಡಿ. ಯಾವಾಗ ಪಾಪ ಭಕ್ತಿ ಅಂದ ಕಣ್ಣೀರು ಹಾಕ್ಲಕತ್ತ. ಅವನು ಮನ್ಯಾಗ ಒಬ್ಬಕ್ಕೆ ಸೊಸೆ ಇದ್ಲು, ಜರ ಆಟೋ ಇಟ್ಟು ಸಾಲಿ ಕಲ್ತಕ್ಕಿದ್ಲು. ಹುಷಾರು ಹೆಣ್ಮಗಳು. ಯಾಕ್ರಿ ಮಾವ ಯಾಕೆ ಕಳ್ಳಕತ್ತೀರಿ? ಇಲ್ಲವ ಮತ್ತು ಗುರುಗಳು ಹಿಂಗೆ ಅನ್ನಕತ್ತಾರ, ಪ್ರಸಾದ ಮಾಡ್ಲಾರ್ದು ಹಂಗೆ ಕೂತಾರ, ಅದಕ್ಕೆ ನನಗೆಂದ ದುಃಖ ಆಲಕತ್ತದ. ಆಕಿ ಅಂದು ನೀವು ಅಳಬೇಡ ಬರ್ರಿ ನಾ ಎಲ್ಲ ನೀಡ್ತೀನಿ ಆದ್ಲು. ಹೋದ್ಕೊಳ್ಳಿಯಪ್ಪ ಅಂದು ನಾ ಸಾಷ್ಟಾಂಗ ಹಾಕ್ತೀನಿ ಪ್ರಸಾದ ಮಾಡು. ನೀ ಏನವಾ ಅವ ಸಾಷ್ಟಾಂಗ ಹಾಕಿದ್ರು ಮಾಡಲ್ಲ, ನೀ ಸಾಷ್ಟಾಂಗ ಹಾಕಿದ್ರು ಮಾಡಲ್ಲ ಅಂದ ಗುರು. ಇರ್ತಾರ ನೋಡಿ ಮನೆ ಗುರುಗಳ ಜರ ಅಧಿಕಾರ ನಡೀತಿರ್ತದ, ಅನ್ಸಿಸ್ತಿರ್ತಾರೆ ಭಕ್ತರಿಗೆ. ಅವ ಅಂದ ನೀ ಸಾಷ್ಟಾಂಗ ಹಾಕಿದ್ರು ಊಟ ಮಾಡಂಗಿಲ್ಲ, ಯಾಕೆ ಊಟ ಮಾಡಂಗಿಲ್ಲ ಅಂತ ಕೇಳಲಕ್ಕಿ. ಅಲ್ಲ ಅವಾಗ ಪ್ರತಿ ವರ್ಷನೂ ಕೂಡ ನನಗೆ ಒಂದು ಚೀಲ ಜೋಳ ಒಂದು ಚೀಲ ಗೋಧಿ ಕೊಡ್ತಿದ್ರು. 15 ವರ್ಷ ಆಯ್ತು ನಾ ಬಂದಿಲ್ಲ. ಈಗ 15 ವರ್ಷದಿಂದ 15 ಚೀಲ ಜೋಳ 15 ಚೀಲ ಗೋಧಿ ಕೊಡ್ತಿದ್ರ ನಾ ಪ್ರಸಾದ ಮಾಡ್ತೀನಿ ಅಂದು. ಆಕಿ ಹೆಣ್ಮಗಳಂದ್ಲು ಇಟ್ಟೆ ಅಂದ್ಲಕ್ಕಿ. ಇಟ್ಟೆ ಅದೇನು ದೊಡ್ಡಗದ್ರಪ್ಪ ನಾವು ಕೊಡ್ತೀವಿ. ಮತ್ತು ತಾವು 15 ವರ್ಷ ಆಯ್ತು ಬಂದಿಲ್ಲ. ಬಂದಾಗ ಒಮ್ಮೆ ಸ್ನಾನ ಮಾಡ್ತೀರಿ, ಲಿಂಗ ಪೂಜೆ ಮಾಡ್ಕೋತೀರಿ. ಮಾಡಿದ ಬಳಿಕ ಒಂದು 5 ಹೋಳಿಗೆ ಏನ್ರಿ ಒಂದು ಇಟ್ಟ ಒಂದು ಬೊಗಣೆ ಅನ್ನ ಬಂದಾಗ ಒಮ್ಮೆ ಉಣ್ತಿದ್ರಿ. ಮತ್ತು 15 ವರ್ಷದ ಹೋಳಿಗೆ ಉಣ್ಬೇಕಲ್ಲ ನೀ ಹೆಂಗ್ರಿ? ಮತ್ತು 15 ಚೀಲ ಜೋಳ 15 ಚೀಲ ಗೋಧಿ ಕೊಡ್ತೀವಿ, ಪರವಾಗಿಲ್ಲ. ಆದ್ರೆ ಮತ್ತು ನೀವು ಬಂದಾಗ ಒಮ್ಮೆ 5 ಹೋಳಿಗೆ ಹಿಂಗೆಲ್ಲ ಅನ್ನಂಗಿನ್ನ ಉಣ್ತಿದ್ರಿಯಪ್ಪ. ಮತ್ತು 15 ವರ್ಷಕ್ಕಿಂದ 15 ವರ್ಷದಿಂದ 5 ಹೋಳಿಗೆ ಅಂತ ಏಟಾದವು ಏಸದು ರೀ? 150 ಹೋಳಿಗೆ ಉಣ್ಬೇಕು ನೀ. ಈಗ ಏನ್ರಿ 150 ಹೋಳಿಗೆ ಉಣ್ತೀನಿ ಅಂತಂದ್ರೆ ಉಂಡ್ರ ನಿನಗೆ 15 ಚೀಲ ಜೋಳ 15 ಚೀಲ ಗೋಧಿ ಕೊಡ್ತೀವಿ. ಬೇಡವ ನಮ್ಗೆ ಏಟು ನೀಡ್ತೀನಿ ಹೇಳಿ ಉಂಡು ಹೋಗ್ತೀನಿ ಅಂತ.